ಕಾಂಗ್ರೆಸ್ ಮುಂದೆ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಇವತ್ತು ಗಂಭೀರ ಅದಂತ. ಯುದ್ಧಕ್ಕೆ ಹೋಗುವಷ್ಟು ಕಳಿಸುವಷ್ಟು ಶಸ್ತ್ರಾಸ್ತ್ರಗಳು ಇವತ್ತು ಕಡಿಮೆ ಬೀಳ್ತಾ ಇದ್ದಾವೆ. ಅದಕ್ಕೆ ಸೀಸ್ ಫೈರ್ನ ಮುಂದೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಬರ್ತಾ ಇದೆ. ಸಣ್ಣ ಆರೋಪ ಅಲ್ಲ ಇದು. ಮತ್ತು ಇದೇ ಕಾಲಕ್ಕೆ ನಿಮಗೆ ಹೇಳಿದ್ದೀನಿ ಈ ಹಿಂದಿನ ಎಪಿಸೋಡದಲ್ಲೇ ಅರಬ್ ದೇಶಗಳು ಸಹಿತ ಅಮೆರಿಕ ಜೊತೆ ಸಂಬಂಧವನ್ನು ಕಡಿಮೆ ಮಾಡ್ತಾ ನಡೆದಿದ್ದಾವಂತ. ಯಾಕಂದ್ರೆ ನಮಗೆ ಸುರಕ್ಷತೆ ಕೊಡೋದು ಶಕ್ತಿ ಇವರಲ್ಲಿ ಇಲ್ಲ ಅನ್ನೋಂಥ ಭಾವ ಬರ್ತಾ ಇದೆ. ಹೀಗಾಗಿ ಇವತ್ತು ಮತ್ತೆ ಶಸ್ತ್ರಾಸ್ತ್ರ ತಯಾರು ಮಾಡೋ ಪ್ರಕಾರ ಈಗೇನು ಒಂದು ಪಟ್ಟು ತಯಾರು ಮಾಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರ ತಯಾರು ಮಾಡೋದು ಒಂದು 7 ಕಂಪ್ನಿಗಳಿದ್ದಾವೆ. ಅವ್ರಿಗೆ ಈ ಕ್ಷಿಪಣಿಗಳನ್ನು ವೆಲ್ ಎಕ್ವಿಪ್ ಪೆಟ್ರೋಟ್ಗಳನ್ನು ಇವುಗಳನ್ನೆಲ್ಲ ತಯಾರು ಮಾಡುವಲ್ಲಿ ಅವುಗಳನ್ನ ತಯಾರು ಮಾಡುವಲ್ಲೇ ಸಾಕಷ್ಟು ಸಮಯ ಹಿಡಿತದೆ. ವರ್ಷಕ್ಕೊಂದು 400 ತಯಾರಾಗ್ತಾವೆ, ಇನ್ನೊಂದು 100 ತಯಾರಾಗ್ತಾವೆ, 500 ತಯಾರಾಗ್ತಾವೆ. ಇವೆಲ್ಲ ಅಂದರೆ ಇವತ್ತು 2 ಪಟ್ಟು 3 ಪಟ್ಟು 4 ಪಟ್ಟು ತಯಾರು ಮಾಡಿದ್ರೆ ಆರ್ಡರ್ ಮಾಡ್ತಾಯಿದ್ದಾರೆ ಟ್ರಂಪ್. ಅದಕ್ಕೆ ದುಡ್ಡು ಎಲ್ಲಿದು ಅನ್ನೋದು ಇವತ್ತು. ಯಾಕಂತಂದ್ರೆ ರಿಪಬ್ಲಿಕನ್ಸ್ ಮತ್ತು ಅದರಲ್ಲೂ ಡೆಮೋಕ್ರಾಟ್ಸ್ ಕೇಳೋದು ದುಡ್ಡು ಎಲ್ಲಿದಪ್ಪ ಎಷ್ಟು ಜನ ಖರ್ಚು ಮಾಡೋದಕ್ಕೆ ಅಂತೇಳಿ. ಮತ್ತು ಇಷ್ಟೊಂದು ಖರ್ಚು ಮಾಡಬೇಕಾಗಿತ್ತಾ? ಮತ್ತು ಅದಕ್ಕೆ ಮುಖ್ಯವಾಗಿ ಇರಾನ್ ಜೊತೆ ಯುದ್ಧ ಮಾಡೋ ಮುಂದೆ ಏನಾದರೂ ಪ್ಲ್ಯಾನ್ ಇರ್ತಾಯಿತ್ತು, ಯಾವ ರೀತಿಯಾಗಿ ಗೆಲ್ಲಬೇಕು, ಏನು ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಿದ್ರಿ ಅದನ್ನು ಹೇಳೇ ಇಲ್ಲ. ಏಕಾಏಕಿ ಯುದ್ಧ ಕೇಳಿದ್ರೆ ದೀರ್ಘಕಾಲೀನ ಯುದ್ಧ ಇದು. 1 ದಿನದಲ್ಲಿ 2 ದಿನದಲ್ಲಿ ಮುಗಿಯುವಂಥದ್ದಲ್ಲ, ವರ್ಷಗಳ ಕಟ್ಟ ನಡೆಯುವಂಥ ಯುದ್ಧ. ಇವತ್ತು ನೋಡಿದ್ರೆ ನೀವು ಅರ್ಧಕ್ಕೆ ಬಂದು ನಿಂತಿದ್ರಿ. ಇವಾಗ ಶಸ್ತ್ರಾಸ್ತ್ರಗಳು ಇಲ್ಲ ಅಂತ ಹೇಳೋದು ಕಷ್ಟ, ಅದ ಅಂತ ಹೇಳೋದು ಕಷ್ಟ. ಇದ್ರ ಕಳಿಸಪ್ಪ ಅಂತೇಳಿ ಅನೇಕ ದೇಶಗಳಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡುವಂಥ ಅಮೆರಿಕ ಇವತ್ತು ತನ್ನ ಶಸ್ತ್ರಾಸ್ತ್ರಗಳನ್ನು ಮತ್ತೆ ತರಿಸ್ಕೊಳ್ಳಿಕ್ಕತ್ತದ ಬೇರೆ ಬೇರೆ ಕಡೆಯಿಂದ.